ಇನ್ನು ವಾಲ್ಮೀಕಿ ಹಗರಣದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು TV9 ಜೊತೆ ನಡೆದಂಥ ಒಂದು ವಿಶೇಷವಾದಂಥ ಸಂದರ್ಶನದಲ್ಲಿ ವಿವರವಾಗಿ ಮಾತನಾಡಿದ್ದಾರೆ. ಯಾರು ಈ ಪ್ರಕರಣದಲ್ಲಿ ಉಪ್ಪು ತಿಂದಿದ್ದಾರೋ ಅವ್ರು ನೀರು ಕುಡಿಲೇಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಆರ್ಥಿಕ ಇಲಾಖೆನೂ ಕೂಡ ನೀವೇ ನೋಡ್ತಾ ಇದ್ರೆ ಅದರ ಹೊಣೆಗಾರಿಕೆ ಕೂಡ ನಿಮ್ಮ ಮೇಲೆ ಇದೆ. ಒಂದು ಕಡೆಗೆ ನಿಗಮದಿಂದ ಬೇರೆ ಬೇರೆ ಖಾತೆಗಳಿಗೆ ಖಾಸಗಿ ಬ್ಯಾಂಕ್ಗಳಿಗೆ ಹೋಗಿರೋದು ಒಂದು ವಿಚಾರ. ಇನ್ನು ಖಜಾನೆಯಿಂದ ಎಸ್ಪೆಷಲಿ K2 ಖಜಾನೆ 2 ಇಂದ ನೇರವಾಗಿ ನಿಗಮಗಳಿಗೆ ಸಾಮಾನ್ಯವಾಗಿ ಹೋಗಲ್ಲ. DBT ಇದ್ದರೆ, ಸ್ಯಾಲ್ರಿ ಸಂಬಳ ಇದ್ದರೆ ಅಥವಾ ಬೇರೆ ರೀತಿಯಂಥ ಭತ್ಯೆಗಳಿದ್ದರೆ ಅದರಿಂದ ಹೋಗುತ್ತೆ. ಇಲ್ಲಾಗಿರುವಂಥ ವಿಚಾರ ಅಂದರೆ ನೇರವಾಗಿ ಖಜಾನೆಯಿಂದ ನಿಗಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದ್ರ ಮೇಲೆ ಕ್ವಶನ್ ಮಾಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ನಿಗಮದ ಸಭೆಗಳಾದಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಹೋಗ್ತಾರೆ. ಡೆಪ್ಯೂಟಿ ಸೆಕ್ರೆಟರಿ ಲೆವೆಲಲ್ಲೋ ಬೇರೆ ಯಾವ್ದಾದ್ರು ಸೆಕ್ರೆಟರಿ. ತುಂಬ ದೊಡ್ಡ ವಿಚಾರ ಇದ್ದರೆ ದೊಡ್ಡ ನಿರ್ಧಾರ ಮಾಡಬೇಕು ಅಂದರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೂಡ ಹೋಗ್ತಾರೆ. ಹೀಗಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿರಬೇಕಿತ್ತಲ್ಲ ಸರ್. ಇಷ್ಟು ದೊಡ್ಡ ಅಮೌಂಟ್ 94 ಕೋಟಿ ಸಣ್ಣದಲ್ಲ. ಆಗ ನಿಮಗೊಂದು ಪ್ರಶ್ನೆ ಕೇಳಲ್ಲ, ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟ್ರು ಕೇಂದ್ರದವರು ಜವಾಬ್ದಾರರಾಗ್ತಾರ? ಫೈನಾನ್ಸ್ ಮಿನಿಸ್ಟ್ರು ಜವಾಬ್ದಾರರಾಗ್ತಾರ? ಮತ್ತು ಇದಕ್ಕೆ ಯಾರು ಜವಾಬ್ದಾರರು ಸರ್? ಇದು ಯಾರು MD ಇರ್ತಾರೆ, ಯಾರು ಫೈನಾನ್ಸ್ ಆಫೀಸರ್ಸ್ಗಳಿರ್ತಾರೆ, ಅವರು ಜವಾಬ್ದಾರರು ಇದಕ್ಕೆ. ಬಟ್ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳು ಹೋಗಿರ್ತಾರಲ್ಲ, ಅವ್ರ ಇಲಾಖೆಯ ನನಗೆ ಗೊತ್ತಿಲ್ಲ. ಕೂಡ ಗಮನ ತರಲಿಲ್ವಾ ಅಂತ ನನ್ನ ಪ್ರಶ್ನೆ. MD ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ರೈಟ್. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೋದಾಗ ಅವರು ಅಟೆಂಡ್ ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಅಲ್ಲ, ಈಗ ಇನ್ನೊಂದು ಮೂಲದ ಪ್ರಕಾರ ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಬರಬಹುದು ಅಂತ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಲೆಟ್ ದೇರ್ ಬಿ ಎನ್ ಇನ್ವೆಸ್ಟಿಗೇಷನ್. ಯಾರನ್ನೂ ರಕ್ಷಿಸುವಂತ ಪ್ರಮೇಯ ಇಲ್ಲ. ಯಾವ ಸರ್ಕಾರ ಯಾರನ್ನೂ ರಕ್ಷಿಸತಕ್ಕಂಥ ಪ್ರಮೇಯ ಇಲ್ಲ. ಯಾರನ್ನೂ ರಕ್ಷಿಸೋದು ಇಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ನೀರು ಕುಡಿಲೇಬೇಕು, ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು. ಸಿದ್ದರಾಮಯ್ಯ ಅವರ ವಿಶೇಷ ಸಂದರ್ಶನ ಇವತ್ತು ಸಂಜೆ 6:57ಕ್ಕೆ ಪ್ರಸಾರವಾಗುತ್ತೆ. ಸಾಕಷ್ಟು ವಿವರವಾಗಿ ಮಾತನಾಡಿದ್ದಾರೆ. ಬಹುಶಃ ಈ ಪ್ರಕರಣಗಳೆಲ್ಲ ಬೆಳಕಿಗೆ ಬಂದ ಮೇಲೆ ವಾಲ್ಮೀಕಿ ಪ್ರಕರಣದ ಬಗ್ಗೆ, ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ, ಹಾಗೆಯೇ ಅದೇ ರೀತಿ ಮೂಡ ಪ್ರಕರಣದ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ತುಂಬ ಎಕ್ಸ್ಕ್ಲೂಸಿವ್ ಆದಂಥ ತುಂಬ ವಿವರವಾಗಿರುವಂಥ ಮಾತುಗಳನ್ನು ಈ ಒಂದು ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಆಡಿದ್ದಾರೆ.